ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡುತ್ತಿರುವಂಥ 3 ಕ್ವಶನ್ ಪೇಪರ್ಗಳನ್ನು ರೆಡಿಯಾದರೆ ಸಾಕು, ಹಿಂದಿನಲ್ಲಿ 80 ಔಟ್ ಆಫ್ 80 100% ನಿಮಗೆ ಬಂದೇ ಬರುತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಹಾಗಿದ್ದರೆ ಈ ವಿಡಿಯೋವನ್ನು ನಾವೀಗ ಪ್ರಾರಂಭ ಮಾಡೋಣ. 3 ಕ್ವಶನ್ ಪೇಪರು ಕರೆಕ್ಟಾಗಿ ತಗೊಳ್ಳು, ಓದ್ಕೊಳ್ಳಿ ಸಾಕು. ಬನ್ನಿ ವಿದ್ಯಾರ್ಥಿಗಳೇ, ನಾನೀಗ ಕ್ವಶನ್ಸ್ಗಳನ್ನು ಓದೋಕ್ಕೆ ಹೋಗಲ್ಲ, ಯಾಕಂದರೆ ಬಹಳ ಸಮಯ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ನಿಮಗೆಲ್ಲರಿಗೂ ಕೂಡ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೇನೆ ಯಾವುದು ಅಂತ. ಕ್ವಶನ್ ನಂಬರ್ 1, ಇದಕ್ಕೆ ಸರಿಯಾದ ಉತ್ತರ ಏನಿದು ಲಾಲ್ ಬಿಹಾರಿ ಸಿಂಗ್ ಅಂತ ಇದೆಯಲ್ಲೋ, ಆಪ್ಷನ್ ಬಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ ಪ್ರೇಮ್. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್, ಎ. ಕ್ವಶನ್ ನಂಬರ್ 3, ಮಹಾದೇವಿ ವರ್ಮಾ ಅಂತ ಇದ್ರು, ಅದು ಕ್ವಶನ್ ನಂಬರ್ 3. ರೈಟ್ ಆನ್ಸರ್ ಈಸ್ ಅಗೇನ್ ಆಪ್ಷನ್ ಎ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ನಾಲಾಯಕ್ ಪಾಠಕ ಲೇಖಕ್ ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವಿವೇಕ್ ರಾಯ್ ಅಂತ, ವಿವೇಕಿ ರಾಯ್. ಯಾವುದು ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಆಪ್ಷನ್ ಡಿ, ದಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ 4ಗೆ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ಕ್ವಶನ್ ನಂಬರ್ 6, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 7, ಹರಿದ್ವಾರ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ, ಮಮತಾ ಮಾಯಿ ಅಂತ. ಕ್ವಶನ್ ನಂಬರ್ 8, ಯುವಕ್ ಕಿ ಪಹಲಿ ಪತ್ನಿ ಕಾ ನಾಮ್ ಕ್ಯಾ ಥಾ ಅಂತ ಇದೆ. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಏಕ್ ಚಮಚ್ ಕಿ ಕೀಮತ್ ಏನಿದು ಮಾನಿ ಗೈ ಹೈ ಅಂತ ಇದೆ. ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ, ದಟ್ ಈಸ್ 5 ರೂಪಾಯಿ ಅಂತ. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಆಯಿತಾ. ಈಗ ನಾವು ಗ್ರಾಮರ್ ಕಡೆಗೆ ಹೋಗ್ತಾ ಇದ್ದೀವಿ. ಇದನ್ನು ಕರೆಕ್ಟಾಗಿ ನಾನು ನಿಮ್ಗೆ ಕಲಿಸ್ತಾ ಹೋಗ್ಬಿಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಗ್ರಾಮರ್ ಪಾಠನ ನಾವು ನೋಡೋದಾದರೆ ಈಗ ಗ್ರಾಮರ್ ಪಾರ್ಟು ಆಯಿತಾ. ಗೀತಾ ಡ್ಯಾಶ್ ಪುಸ್ತಕ್ ಮೇರೆ ಪಾಸ್ ಹೈ ಅಂತ ಇದೆ. ಗೀತಾ ಕೀ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ, ಗೀತಾ ಕೀ ಅಂತ. ಪೇಡ್ ಡ್ಯಾಶ್ ಗಿರಾ ಅಂತ, ಪೇಡ್ ಸೆ ಮರದ ಮೇಲಿನಿಂದ ಅಂತ, ಸೆ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಶ್ಯಾಮ್ ಡ್ಯಾಶ್ ಪುಸ್ತಕ್ ಪಡಿ ಅಂತ ಇದೆ. ಆಯಿತಾ. ನೆ, ಶಾಮ್ನೆ ಪುಸ್ತಕ್ ಪಡಿ ಅಂತ, ನೆ ಅಂತ ಬರಬೇಕು. ಐ ರಿಪೀಟ್, ಫಸ್ಟ್ ಆನ್ಸರ್ ಕೀ, ಸೆಕೆಂಡ್ ಸೆ, ಥರ್ಡ್ ಒನ್ ಈಸ್ ನೆ. ನೆಕ್ಸ್ಟ್ ಅಧ್ಯಾಪಕ್ ವಿದ್ಯಾರ್ಥಿಯೋ ಡ್ಯಾಶ್ ಪಡ್ತೆ ಹೈ ಅಂತ ಇದೆ. ಕೋ ಪಡಾತೆ ಹೈ ಇಸ್ ದ ರೈಟ್ ಆನ್ಸರ್ ಈಸ್ ಕೋ. ಕ್ವಶನ್ ನಂಬರ್ 15, ಉಸ್ಕಿ ಬಹನ್ ಡ್ಯಾಶ್ ನಾಮ್ ಮಾಲ್ತಿ ಹೈ ಅಂತ ಇದೆ. ಕ್ವಶನ್ ನಂಬರ್ 15, ರೈಟ್ ಆನ್ಸರ್ ಈಸ್ ಕಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನಿಮ್ನಲಿಖಿತ ಮೊಹರಂಕು ಅರ್ಥ ಲಿಖಿ ಅಂತ ಇದೆ. ಆಯಿತಾ. ಖಾಕ್ ಮೇ ಮಿಲ್ನಾ ಅಂತ ಇದೆ. ಕ್ವಶನ್ ನಂಬರ್ 16, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತೆ, ನಸ್ಟ್ ಬಸ್ಟ್ ಕರ್ ದೇನಾ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಇದಕ್ಕೆ ಗಡೆ ಮುರ್ದೆ ಉಖಾಡನಾ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1 ಆಗಿರುತ್ತೆ. ಆಯಿತಾ. ಪಿಚ್ಲಿ ಬಾತೋಂಕೋ ವ್ಯರ್ಥ ಮೇ ಯಾದ್ ಕರ್ನಾ ಅಂತ, ವರ್ತಮಾನದಲ್ಲಿ ನೆನಪು ಮಾಡುವಂಥದ್ದು ಅಂತ. ನೆಕ್ಸ್ಟ್ ಟಾಂಗ್ ಅಡಾನ ಅಂತ ಇದೆ. ಕ್ವಶನ್ ನಂಬರ್ ಸಿ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 4 ಆಗಿರುತ್ತೆ, ವ್ಯರ್ಥ ಮೇ ಡಾಲ್ ದೇನಾ, ಏನಿದು ದಖಲ್ ದೇನಾ. ಆಯಿತಾ. ಕ್ವಶನ್ ನಂಬರ್ 4, ಚಮಕಾ ದೇನಾ ಅಂತ ಇದೆ. ಕ್ವಶನ್ ನಂಬರ್ 4, ಇದಕ್ಕೆ ಸರಿಯಾದ ಉತ್ತರ ಬಂದು 2 ಆಗಿರುತ್ತೆ, ದೋಖಾ ದೇನಾ ಅಂತ. ನೆಕ್ಸ್ಟ್ ಪೇಟ್ ಮೇ ಚೂಹೆ ಕೂದ್ನಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಲಾಸ್ಟ್ ಆಗಿರುತ್ತೆ, ಜೋರ್ ಕಿ ಭೂಗ್ ಲಗ್ನ ಅಂತ. ಆಯಿತಾ. ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ ಗ್ರಾಮರ್ ಭಾಗ ಮುಗ್ದಿಲ್ಲ ವಿದ್ಯಾರ್ಥಿಗಳೇ. ಪಾರ್ಟ್ ಎ ಈಸ್ ಕಂಪ್ಲೀಟೆಡ್. ನೌ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಪಾರ್ಟ್ ಯಾವುದಂತೀರ ತಾವುಗಳು ಬಿ. ಕ್ವಶನ್ ಆನ್ಸರ್ಸ್ಗಳನ್ನು ತಾವುಗಳು ನೋಡ್ಬೋದು. ಇವೆಲ್ಲ ಕ್ವಶನ್ ಆನ್ಸರ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ನಾನು ಅಪ್ಲೋಡ್ ಮಾಡಿರುವಂಥ ಒಂದೇ ವಿಡಿಯೋದಲ್ಲಿ 3 ಕ್ವಶನ್ ಪೇಪರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ ವಿದ್ಯಾರ್ಥಿಗಳೇ. ದಯವಿಟ್ಟು ಯುಟಿಲೈಸ್ ಮಾಡಿಕೊಳ್ಳಿ. ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 33, ಇದನ್ನೆಲ್ಲ ಬರಿತೀರ ನೀವು. ನಾನು ಡೈರೆಕ್ಟಾಗಿ ಗ್ರಾಮರ್ ಕಡೆಗೆ ಈಗ ನಾನು ಹೋಗ್ತಾ ಇದ್ದೇನೆ. ಗ್ರಾಮರನ್ನು ಕಲೀಲಿ ಮಕ್ಕಳು ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಬಂತು. ಆಯಿತಾ. ವಾಕ್ಯ ಶುದ್ಧ ಕೀಜಿಯೆ ಅಂತ ಇದೆ. ವಾಕ್ಯ ಶುದ್ಧ ಕೀಜಿಯೆನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ, ಆಯಿತಾ, ಕ್ವಶನ್ ನಂಬರ್ ಏನಂತೀರ ತಾವುಗಳು
ವಾಕ್ಯ ಶುದ್ಧ ಕೀಜಿಯೇ ಉಲ್ಟಾ ಐತೇನೋ ಅಲ್ವಾ ಪೇಪರ್ ಇದು, ಬೇಜಾರಾಗ್ಬಿಟ್ರಪ್ಪ. 43 ಸ್ವಲ್ಪ ತಾಳಿ. ವಾಕ್ಯ ಶುದ್ಧ ಕೀಜಿಯೇ ಇದರಲ್ಲಿ 43 ಕ್ವಶನ್ ನಂಬರ್ 43 ಮೈ ಡಿಯರ್ ಚಿಲ್ಡ್ರನ್. ಇಲ್ಲಿ ಯಾವುದು ಹೋಯಿತು? 42 ಕರೆಕ್ಟಾಗಿದೆ ತಾಳಿ. 43ನಲ್ಲಿ ಈಗ ಅನ್ಯ ಲಿಂಗ ರೂಪ ಲಿಖಿ ಅಂತ ಇದೆ ಆಯಿತಾ. ಇದಕ್ಕೆ ತಾವುಗಳು ಕೀ ಆನ್ಸರನ್ನು ಬರೆಯೋದಾದರೆ ಯಾವುದು? ಅನ್ಯ ಲಿಂಗ ರೂಪ ಲಿಖಿ ಅಂತ ಇದೆ ಅಲ್ವಾ. ಇದಕ್ಕೆ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್ ಭೈಸಾ ಅಂತ ಇದೆ. ಇದಕ್ಕೆ ತಾವುಗಳು ಭೈಸಾ ಅಂತ ಬರೀಬೇಕು ಅಷ್ಟೇ ಆಯಿತಾ, ಮತ್ತೇನೂ ಇಲ್ಲ. ನಂತರದಲ್ಲಿ ಏನಿದು? ಸಾಮ್ರಾಟ್ ಅಂತ ಇದೆ. ಸಾಮ್ರಾಗಿ ಅಂತ ಬರೆದ್ರೆ ಮುಗೀತು, ಗ್ನಿ ಅಂತ. ಅನ್ಯ ವಚನ ರೂಪ್ ಲಿಖಿ ಅಂತ ಇದೆ, ಅಂದರೆ ವಚನವನ್ನು ಬದಲಿಸಿ ಬರೀಬೇಕು. ಲಖೀರ್ ಅಂತ ಇದೆ, ಲಖೀರೇ ಅಂತ ಬರೀಬೇಕು. ಮೇಲ್ಗಡೆ ಹೀಗೆ ರಾಗೆ ಒಂದು ಒತ್ತನ್ನು ಕೊಡಿ. ಕವಿತಾ ಅಂತ ಇದೆ, ಕವಿತಾ ಎ ಅಂತ ಸಪ್ರೇಟಾಗಿ ಎ ಅಂತ ಬರೀಬೇಕು ಅದ್ರ ಜೊತೆಗೆ ಆಯಿತಾ, ಕವಿತಾ ಎ ಅಂತ. ನೆಕ್ಸ್ಟ್ ಸಮಾನಾರ್ಥಕ ಶಬ್ದ ಲಿಖಿ ಅಂತ ಇದೆ, ಅಂದರೆ ಸಿನಾನಿಮ್ಸನ್ನು ಬರೀಬೇಕು. ಹುಲಾಸ ಅಂತ ಇದೆ ಆಯಿತಾ. ಯಾವುದಿದು? ಉತ್ಸಾಹ. ಏನಿದು? ಸಮಾನಾರ್ಥಕ ಶಬ್ದ ಅಲ್ವಾ. ಸಮಾನಾರ್ಥಕ ಶಬ್ದ ಅಂದರೆ ಉತ್ಸಾಹ ಅಂತ ಬರಿಬೋದು, ಉತ್ಸಾಹ. ನೆಕ್ಸ್ಟ್ ಪರವಾರ್ ಅಂತ ಇದೆ, ಇದಕ್ಕೆ ಸಮೃದ್ಧ ಅಂತ ತಾವುಗಳು ಬರಿಬೋದು. ನೆಕ್ಸ್ಟ್ ವಿಲೋಮ್ ಶಬ್ದ ಲಿಖಿ ಅಂದರೆ ಆಪೋಸಿಟ್ ವರ್ಡ್. ಸುಪುತ್ರ ಅಂತ ಇದೆ, ಕುಪುತ್ರ ಅಂತ ಬರೀರಿ. ರಾತ್ ಅಂತ ಇದೆ, ಆಪೋಸಿಟ್ ವರ್ಡು. ಇದಕ್ಕೆ ದಿನ್ ಅಂತ ತಾವುಗಳು ಬರೆಯಬಹುದಾಗಿದೆ. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಒಂದು ಪ್ಯಾಸೇಜ್ ಇದೆ, ತಾವುಗಳು ನೋಡ್ಕೋಬೋದು. ಈ ಪ್ಯಾಸೇಜನ್ನು ತಾವುಗಳು ರೆಡಿ ಆಗಬೇಡಿ, ಯಾವುದೋ ಕೊಡ್ತಾರೆ ಯಾವುದೋ ಬರಿಬೇಕಲ್ವ. ಹಾಗಾಗಿ ಯೂನಿಟಿ ಈಸ್ ಅವರ್ ಸ್ಟ್ರೆಂತ್ ಅಂತ ಇದೆ. ಇದನ್ನು ಹಿಂದಿನಲ್ಲಿ ಏಕತೆಯೇ ನಮ್ಮ ಶಕ್ತಿ ಅಂತ, ಹಿಂದಿನಲ್ಲಿ ಏಕತಾ ಹಿ ಹಮಾರಿ ಶಕ್ತಿ ಹೈ ಅಂತ ಬರಿಬೇಕು. ಕನ್ನಡದಲ್ಲಿ ನೋಡಿಕೊಂಡ್ರೆ ಭಾಳ ಈಸಿಯಾಗಿ ಬರಿಬೋದು. ಕ್ವಶನ್ ನಂಬರ್ 2, ಬಿಜಾಪುರವನ್ನು ಆದಿಲ್ ಶಾ ರಾಜರು ಆಳುತ್ತಿದ್ದರು. ಬಿಜಾಪುರ್ ವಾಸ್ ರೂಲ್ಡ್ ಬೈ ಕಿಂಗ್ ಆದಿಲ್ ಶಾ ಅಂತ ಇದೆ. ಬಿಜಾಪುರ್ ಪರ್ ಆದಿಲ್ ಶಾ ರಾಜ್ ಕರ್ತೆ ಥೆ ಅಂತ ಬರಿಬೇಕು. ನನ್ನಿಂದ ಈ ಕೆಲಸ ಮಾಡಲಾಗುವುದಿಲ್ಲ ಅಂತ ಇದೆ. ಐ ಆಮ್ ಅನೇಬಲ್ ಟು ಡೂ ದಿಸ್ ವರ್ಕ್ ಅಂತ. ಇದಕ್ಕೆ ಸರಿಯಾದ ಉತ್ತರ ತಾವುಗಳು ಮುझे ಯಾ ಕಾಮ್ ನಹಿ ಹೋಗಾ ಅಂತ ಬರೆದ್ರೆ ಮುಗೀತು. ಲಾಸ್ಟ್ ಒನ್ ಇಟ್ ವಾಸ್ ಟ್ರೈನಿಂಗ್ ವೆನ್ ಹಿ ಕೇಮ್ ಔಟ್ ಅಂತ ಇದೆ. 4ನೆಯ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಇಟ್ ವಾಸ್ ರೈನಿಂಗ್ ವೆನ್ ಹಿ ಕೇಮ್ ಔಟ್ ಅಂತ, ಮಳೆ ಬರ್ತಾ ಇತ್ತು. ಇದನ್ನು ತಾವುಗಳು ಏನಂತೀರ? ಜಬ್ ಹಮ್ ಬಾಹರ್ ಆಯೇ ತೋ ಬಾರಿಶ್ ಹೋ ರಹಿ ಥಿ ಅಂತ ಬರೆದ್ರೆ ಮುಗೀತು. ವಿದ್ಯಾರ್ಥಿಗಳೇ, ಇಲ್ಲಿಗೆ 1 ಪೇಪರ್ ಕಂಪ್ಲೀಟ್ ಆಯಿತು. ಈಗ ನಾವು ಪೇಪರ್ 2ನಲ್ಲಿ ಇದ್ದೇವೆ. ಪೇಪರ್ 2 ನಾವುಗಳು ನೋಡಿದ ಹಾಗೆ ಆಯಿತಾ, ಬಹಳ ಈಸಿಯಾಗಿದೆ ಇದು ಕೂಡ. ಬನ್ನಿ ಈಗ ನಾವು ಇದರ ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಪ್ರಶ್ನೆ ಪತ್ರಿಕೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 1 ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಎ ಆಗಿರುತ್ತೆ. ತಲೆ ಹೂವೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ, ತಲೆ ಹೂವೆ ಅಂತ. ನೆಕ್ಸ್ಟ್ ರಾಷ್ಟ್ರ ಕಾ ಏನಿದು ತೀಸರಾ ಅಂಗ ಕೌನ್ ಸಾ ಹೈ ಅಂತ ಇದೆ. ಕ್ವಶನ್ ನಂಬರ್ 2 ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಸಂಸ್ಕೃತಿ ಅಂತ ಇದೆ ಅಲ್ವಾ, ಆಪ್ಷನ್ 4 ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪೊಲೀಸ್ ಕಿ ಕಿತ್ನಿ ಗಾಡಿಯಾँ ಆಯಿ ಥಿ ಅಂತ ಇದೆ. ಕ್ವಶನ್ ನಂಬರ್ 3 ಇದಕ್ಕೆ ಸರಿಯಾದ ಉತ್ತರ ಅದು 3 ಆಗಿರುತ್ತೆ, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಜಂಗಲಿ ಜಾನುವಾರು ಸೆ ಅಂತ. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 6 ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತದೆ, ಅಪನೆ ಆಪ್ಸೆ ಅಂತ. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಇದಕ್ಕೆ ಸರಿಯಾದ ಉತ್ತರ ಮತ್ತೆ ಸಿ ಆಗಿರುತ್ತೆ, ಸಿಲಾಯಿ ಕೋ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 8 ಡಾಕ್ಟರ್ ಹರಿವಂಶ್ ರಾಯ್ ಆಯಿತಾ. ಕ್ವಶನ್ ನಂಬರ್ 8 ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ, ಲಾಸ್ಟ್ ಆಪ್ಷನ್ ಇಸ್ ದ ಆನ್ಸರ್. ಮಿಟ್ಟಿಕೋ ಅದು ಕ್ವಶನ್ ನಂಬರ್ 9 ಇದಕ್ಕೆ ಸರಿಯಾದ ಉತ್ತರ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಕ್ವಶನ್ ನಂಬರ್ 10 ತೋ ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ತುಮ್ ಆವೋ ಮನ್ ಕೋ ಕವಿತಾ ಏನಿದು 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅದು ಆಪ್ಷನ್ ಸಿ ಆಗಿ ಇರುತ್ತದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಬನ್ನಿ ಈಗ ನಾವು ಏನಂತೀರ ಗ್ರಾಮರ್ ಪಾರ್ಟನ್ನು ನೋಡೋಣ. ಪೇಡ್ ಡ್ಯಾಶ್ ಪತ್ತಾಗಿರ ಅಂತ ಇದೆ, ಪೇಡ್ ಸೇ ಪತ್ತಾಗಿರ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಡ್ಯಾಶ್ ಪುಸ್ತಕ್ ಪಡಿ ಅಂತ ಇದೆ, ಶ್ಯಾಮ್ ನೇ ಪುಸ್ತಕ್ ಪಡಿ ಇಸ್ ದ ರೈಟ್ ಆನ್ಸರ್, ಶ್ಯಾಮ್ ನೇ ಪುಸ್ತಕ್ ಪಡಿ ಅಂತ ಬರಬೇಕಲ್ಲಿ. ನೆಕ್ಸ್ಟ್ ಅಧ್ಯಾಪಕ ವಿದ್ಯಾರ್ಥಿಯು ಡ್ಯಾಶ್ ಪಡಾತೆ ಹೈ ಅಂತ ಇದೆ,
ಏನಿದು अध्यापक विद्यार्थियों को पढ़ाते हैं इज़ द राइट आंसर. अलमारी डैश कपड़े रखे हैं, अलमारी में कपड़े रखे हैं इज़ द राइट आंसर में. लास्ट वन मेज डैश पंखा रहा है ಅಂತ ಇದೆ. ಮೇಜ್ ಪರ್ पंखा रखा है ಅಂತ ಬರಿಬೇಕು. ಡ್ಯಾಶ್ पंखा रखा है ಅಂತ ಇದೆ, ಅಲ್ಲಿ ಮೇಜ್ ಪರ್ पंखा रखा है ಇಸ್ ದ ರೈಟ್ ಆನ್ಸರ್. ಈಗ ನಾವು ಮುಹಾವರೆಗಳನ್ನು ನೋಡ್ತಾ ಹೋಗೋಣ. ಗರ್ದನ್ ಉಠಾನ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ರೈಟ್ ಆನ್ಸರ್ ಈಸ್ ದಟ್ ಈಸ್ ಏನಿದೆ ವಿರೋಧ್ ಕರ್ನಾ ಇಸ್ ದ ರೈಟ್ ಆನ್ಸರ್. ಕಮರ್ ಖಸ್ನಾ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ತಯ್ಯಾರ್ ಹೋನಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಆಗ್ ಬಬುಲಾ ಹೋನಾ ಅಂತ ಇದೆ, ಇದಕ್ಕೆ ರೈಟ್ ಆನ್ಸರ್ ಬಂದು ಕ್ರೋಧ್ ಸೆ ಭರ್ ಜಾನಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕಲೇಜಾ ಫಟ್ನಾ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಏನಿದು ಅಸಹನೀಯ ದುಃಖ ಹೋನಾ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್ ಚಮಕಾ ದೇನಾ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರಾ ಧೋಖಾ ದೇನಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಿಮ್ನಲಿಖಿತ ಪ್ರಶ್ನों में से किन्हीं दो प्रश्नों के उत्तर लिखे ಅಂತ ಇದೆ, ಇದನ್ನೆಲ್ಲ ತಾವುಗಳು ಬರೀತೀರಾ. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್ ಮೈ ಡಿಯರ್ ಚಿಲ್ಡ್ರನ್. ಪೊಯೆಟ್ರಿ ಪಾರ್ಟ್ ಆಗಿರ್ಬೋದು ಅಥವಾ ನಿಮ್ಮ ಪ್ರೋಸ್ ಪಾರ್ಟ್ ಆಗಿರ್ಬೋದು. ಬನ್ನಿ ಈಗ ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕ್ವಶನ್ ನಂಬರ್ 32 ಇಂದ ನಿಮಗೆ ಗ್ರಾಮರ್ ಭಾಗ ಇದೆ, ಮತ್ತು ಅಲ್ಲಿ ಗ್ರಾಮರನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಇವೆಲ್ಲ ಕ್ವಶನ್ಸ್ಗಳನ್ನು ಸ್ವಲ್ಪ ನೋಡ್ಕೊಳ್ಳಿ, ಭಾಳ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 32 ಸ್ಟಾರ್ಟ್ ಆಯಿತು ನೋಡಿ. ವಾಕ್ಯ ಶುದ್ಧ ಕೀಜಿಯೇ ಅಂತ ಇದೆ, ಅದೇ ಅಲ್ವಾ, ಅಲ್ಲಿಂದನೇ ಹೌದು ವಾಕ್ಯ ಶುದ್ಧ ಕೀಜಿಯೇ ಅಂತ. ಸಭಿ ಉಸ್ಕೋ ತಾರೀಫ್ ಕರ್ತೆ ಹೈ ಅಂತ ಇದೆ, ಸಭಿ ಉಸ್ಕಿ ಅಂತ ಬರಬೇಕು, ಉಸ್ಕೋ ಅಲ್ಲ, ಅದು ಉಸ್ಕಿ ತಾರೀಫ್ ಕರ್ತೆ ಹೈ ಇಸ್ ದ ರೈಟ್ ಆನ್ಸರ್. ಕೋ ಇರೋದು ಕೀ ಆಗಬೇಕಷ್ಟೆ. ಹವಾ ತೇಜ್ ಬಹನೆ ಲಗಾ ಅಂತ ಇದೆ, ಲಗಿ ಅಂತ ಬರೀಬೇಕು ಅಷ್ಟೇ. ಗಾಗೆ ಮೇಲ್ಗಡೆ ಹಿಂಗೆ ಅಂದರೆ ಮುಗದೆ ಹೋಯಿತು, ಗೀ ಆಗುತ್ತೆ, ಗಾ ಇರೋದನ್ನು ಗೀ ಮಾಡಬೇಕು. ನೆಕ್ಸ್ಟ್ ನಿಮ್ನಲಿಖಿತ ವಾಕ್ಯಕ್ಕೂ ಸೂಚನಾನುಸಾರ ಅನುಸಾರ ಬದಲಿಯೇ ಅಂತ ಇದೆ. ಕಲ್ ಮೆಹಮಾನ್ ಆಯಂಗೆ ಅಂತ ಇದೆ, ಭೂತಕಾಲ ಮೇ ಬದಲಿಯೇ. ಇದನ್ನೆಲ್ಲ ತಗೊಳ್ಳೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಭಾಳ ಈಸಿಯಾಗಿರುತ್ತೆ ಕಣ್ರೋ, ಮಾಡಿ ಆಯಿತಾ. ಮತ್ತೇನಿದೆ ಭವಿಷ್ಯದ ಕಾಲ ಮೇ ಬದಲಿ, ಇದನ್ನೆಲ್ಲ. ಈಗ ಮುಂದಿನದು ಅನ್ಯ ಲಿಂಗ ರೂಪ ಲಿಖೆ ಅಂತ ಇದೆ. ರಾಕ್ಷಸ್ ಅಂತ ಇದೆ, ರಾಕ್ಷಸಿಗೆ ಈಗ ಆಪೋಸಿಟ್ ಜೆಂಡರ್ ಬರೀಬೇಕು, ರಾಕ್ಷಸಿ ಅಂತ ಬರೆದ್ರೆ ಮುಗೀತು. ನೆಕ್ಸ್ಟ್ ರೂಪವನ್ ಅಂತ ಇದೆ, ರೂಪವತಿ ಅಂತ ಬರೆದ್ರೆ ಮುಗೀತು. ನೆಕ್ಸ್ಟ್ ಅನ್ಯ ವಚನ ರೂಪ ಲಿಖೆ ಅಂತ ಇದೆ. ಪುಸ್ತಕ್ ಅಂತ ಇದೆ, ಹೌದಲ್ವಾ, ಪುಸ್ತಕಿಗೆ ಪುಸ್ತಕೆ ಅಂತ ಮೇಲ್ಗಡೆ ಒಂದು ಲೈನ್ ಹೊಡೆದ್ರೆ ಮುಗೀತ್ರಿ, ಪುಸ್ತಕೆ ಅಂತ. ನೆಕ್ಸ್ಟ್ ಥಾಲಿ ಅಂತ ಇದೆ, ಥಾಲಿಯಾ ಅಂತ ಬರೀಬೇಕಷ್ಟೇ, ಯಾ ಬರೆದು ಮೇಲ್ಗಡೆ ಅರ್ಧ ಚಂದ್ರ. ನೆಕ್ಸ್ಟು ಸಮಾನಾರ್ಥಕ ಶಬ್ದ ಲಿಖೆ ಅಂತ ಇದೆ. ಅಂಧಕಾರ್ ಅಂತ ಇದೆ, ಅಂಧಕಾರಿಗೆ ಅಂಧೇರ ಅಂತ ಬರಿಬೋದು, ಹೌದಲ್ವಾ. ನೆಕ್ಸ್ಟ್ ಕಮಲ್ ಅಂತ ಇದೆ, ಇದನ್ನು ನಾವು ಪಂಕಜ್ ಅಂತ ಕೂಡ ಕರಿತೀವಿ ಆಯಿತಾ. ಇದನ್ನು ನಾವು ಸಿನೋನಿಮ್ ಸಮಾನಾರ್ಥಕ ಅಂತ ಕರಿತೇವೆ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಈಗ ನಾವು ಏನಂತೀರ ಅನುವಾದ ಕೀಜಿಗೆ ಹೋಗೋಣ. ಕ್ವಶನ್ ನಂಬರ್ 39 ಆಗಿರುತ್ತೆ. ಅನುವಾದ ಕೀಜಿಗೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಇದೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ಜಹಾ ಚಾ ವಹಾ ರಾಹ್ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಸಾವಿರಾರು ಹಳ್ಳಿಗಳಿವೆ ಅಂತ ಇದೆ. ದೇರ್ ಆರ್ ಥೌಸಂಡ್ಸ್ ಆಫ್ ವಿಲೇಜಸ್ ಇನ್ ಇಂಡಿಯಾ ಅಂತ. ಭಾರತ್ ಮೇ ಹಜಾರೋ ಗಾಂವ್ ಹೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏಕತೆಯೇ ನಮ್ಮ ಶಕ್ತಿ ಅಂತ ಇದೆ, ಯೂನಿಟಿ ಈಸ್ ಅವರ್ ಸ್ಟ್ರೆಂತ್. ಏಕತಾ ಹಿ ಹಮಾರಿ ಶಕ್ತಿ ಹೈ ಇಸ್ ದ ರೈಟ್ ಆನ್ಸರ್. ಏಕತಾ ಹಿ ಹಮಾರಿ ಶಕ್ತಿ ಹೈ ಇಸ್ ದ ರೈಟ್ ಆನ್ಸರ್. 4ನೆಯ ಪ್ರಶ್ನೆ, ದಯಮಾಡಿ ಬಾಗಿಲನ್ನು ಮುಚ್ಚಿರಿ ಅಂತ ಇದೆ. ಪ್ಲೀಸ್ ಕ್ಲೋಸ್ ದ ಡೋರ್ ಅಂತ. ಕೃಪೆಯ ದರ್ವಾಜಾ ಬಂದ್ ಕೀಜ್ ಕರೆ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಪೊಲೀಸರು ಕಳ್ಳರನ್ನು ಹಿಡಿದರು. ಪೊಲೀಸ್ ಕಾಟ್ ದ ಥೀಫ್ ಅಂತ ಇದೆ. ಪೊಲೀಸ್ನೇ ಚೋರ್ಕೋ ಪಕಡ ಇಸ್ ದ ರೈಟ್ ಆನ್ಸರ್. ಈಗ ನಾವು ಥರ್ಡ್ ಕ್ವಶನ್ ಪೇಪರಲ್ಲಿದ್ದೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ನಾವು ಥರ್ಡ್ ಕ್ವಶನ್ ಪೇಪರು ನೋಡ್ತಾ ಹೋಗೋಣ. ಬನ್ನಿ ಈಗ ಯಾವುದು ಠಾಕೂರ್ ಸಾಹಬ್ ಆಯಿತಾ ಕೆ ಬಡೆ ಬೇಟೆ ಕಾ ನಾಮ್ ಕ್ಯಾ ಥಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಟಿಕ್ ಹಾಕಿದಾರಲ್ವಾ ಆಯಿತಾ, ಅದೇ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಇಸ್ ಶಕ್ತಿ ಕೆ ಸಾಮ್ನೆ ಸಬ್ ಶಕ್ತಿಯಾँ ದಬ್ ಜಾತಿ ಹೈ ಅಂತ ಇದೆ. ಅದಕ್ಕೆ ಇಚ್ಛಾಶಕ್ತಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಮತ್ತೆ ಆಪ್ಷನ್ ಸಿ ಆಗಿರುತ್ತೆ, ಅಂಬೇಡ್ಕರ್ ಆಯಿತಾ. ಕ್ವಶನ್ ನಂಬರ್ 5 ನೋಡಿ, ಕಬೀರ್ ಕೆ ಗುರು ಥೇ ಅಂತ ಇದೆ. ರಾಮಾನಂದ್ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಆಯಿತಾ. ಕ್ವಶನ್ ನಂಬರ್ 6 ಅಗೇನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್, ಅದಕ್ಕೆ ಸರಿಯಾದ ಉತ್ತರ ಬಂದು ಮತ್ತೆ ಆಪ್ಷನ್ ಸಿ ಅನ್ನುವಂಥದ್ದು ಅದೇ ಸರಿಯಾದ ಉತ್ತರ ಆಗಿರುತ್ತೆ, ನಾಟ್ ಆಪ್ಷನ್ ಬಿ, ಆಪ್ಷನ್ ಸಿ. ಐ ರಿಪೀಟ್, ಆಪ್ಷನ್ ಸಿ. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್, ಅದಕ್ಕೆ ಮತ್ತೆ ಸಿಲಾಯಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಸಿ.
Question number 10, my dear children, right answer is ರಾಮಚಂದ್ರ is the right answer, that is option B. ಬನ್ನಿ ಈಗ ನಾವು ಸ್ವಲ್ಪ ಗ್ರಾಮರ್ ನೋಡೋಣ. ಡ್ಯಾಶ್ ಮಹಿನಾ ಥಾ ಅಂತ ಇದೆ, ಚೈತ್ ಡ್ಯಾಶ್ ಮಹಿನಾ ಥಾ ಅಂತ, ಚೈತ್ ಕಾ ಮಹಿನಾ ಥಾ ಇಸ್ ದ ರೈಟ್ ಆನ್ಸರ್. ಗಾವ್ ಡ್ಯಾಶ್ ಮೇಲ ಗಮಾ ಥಾ ಅಂತ, ಏನಿದು, ಹಾಂ, ಗಾಂವ್ ಮೇ ಮೇಲ ಅಂತ, ಗಾಂವ್ ಮೇ ಅಂತ ಬರಬೇಕು. ನೆಕ್ಸ್ಟ್ ವಿಶ್ವೇಶ್ವರಯ್ಯ, ಹೌದಲ್ವಾ, ವಿಶ್ವೇಶ್ವರಯ್ಯ. ಸಮಯ್ ಡ್ಯಾಶ್ ಬಡೆ ಪಾಬಂಥೆ ಅಂತ ಇದೆ, ಸಮಯ್ ಕೆ ಬಡೆ ಪಾಬಂಥೆ ಇಸ್ ದ ರೈಟ್ ಆನ್ಸರ್ ಈಸ್ ಕೆ. ಅಬ್ ಇನ್ ವ್ಯಾಪಾರೋ ಡ್ಯಾಶ್ ಉಸೆ ಝಣ್ ಹೋತಿ ಹೈ ಅಂತ ಇದೆ, ಇನ್ ವ್ಯಾಪಾರೋ ಸೆ ಇಸ್ ದ ರೈಟ್ ಆನ್ಸರ್ ಈಸ್ ಸೆ. ವ ಮೇರಿ ಕಿತಾಬ್ ಡ್ಯಾಶ್ ಚೋರಿ ಕರ್ತಾ ಹೈ, ವ ಮೇರಿ ಕಿತಾಬ್ ಕಿ ಚೋರಿ ಕರ್ತಾ ಹೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಈಗ ನಾವು ಸ್ವಲ್ಪ ಏನಂತೀರ ಮುಹಾವರೆ ಕಡೆಗೆ ನೋಡೋಣ. ಇವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ ಆಯಿತಾ. ಕಿಲ್ಲಿ ಉಡಾನ ಅಂತ ಇದೆ, ಕಿಲ್ಲಿ ಉಡಾನ ಅಂದರೆ ಹಸಿ ಉಡಾನ ಅಂತ. ಫುಲಾನ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ರೂಟ್ ಜಾನ ಅಂತ. ಟೋಪಿ ಉಛಾಲನ ಅಂತ ಇದೆ, ಮೂರನೇದು. ಅಪಮಾನಿತ್ ಕರ್ನ ಇಸ್ ದ ರೈಟ್ ಆನ್ಸರ್. ದಾಲ್ನ ಗಲ್ನ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಸಫಲ್ನ ಹೋನ. ಕಮರ್ ಖಸ್ನ ಅಂದರೆ ತಯ್ಯಾರ್ ಹೋನ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಎಲ್ಲ ಕೀ ಆನ್ಸರ್ಗಳು ನಮ್ಮ ವಿದ್ಯಾರ್ಥಿ ಬರೆದಿರುವಂಥ ಎಕ್ಸಾಮಿಂದು ಎಲ್ಲ ಸರಿ ಇದೆ. ವಿದ್ಯಾರ್ಥಿಗಳೇ, ಈಗ ನೀವು ಪಾರ್ಟ್ ಬಿ ಕ್ವಶನ್ ಆನ್ಸರ್ಸ್ 2 ಮಾರ್ಕ್ಸು 3 ಮಾರ್ಕ್ಸ್ ಎಲ್ಲ ನೋಡ್ಕೊಳ್ಳಿ ಆಯಿತಾ. ನಾನೀಗ ಕ್ವಶನ್ ನಂಬರು ಎಲ್ಲಿಗೆ ಹೋಗೋಣ ಅಂದರೆ 32 ಅಲ್ವಾ, 32 ಕಡೆಗೆ ನಾವು ಈಗ ಹೋಗೋಣ. 32 ಅಲ್ಲ, 33 ಅನಿಸುತ್ತೆ. ಬನ್ನಿ ನೋಡೋಣ. ಹೌದು, ನೋ 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 ಎಲ್ಲಿದೆ 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 ಎಸ್, ಖಂಡ್ ಡಿ ಅಂತ ಇದೆ ಆಯಿತಾ. ವಾಕ್ಯ ಶುದ್ಧ ಕೀಜಿಯೆ ಅಂತ. ಮುಸ್ಸೆ ಕಲ್ ಬಹುತ್ ಬಡಾ ಭೂಲ್ ಹುವಾ ಅಂತ ಇದೆ. ಮುಸ್ಸೆ ನೋಡಿ, ಕಲ್ ಬಹುತ್ ಬಡಿ ಭೂಲ್ ಹುವಿ ಈಸ್ ದ ರೈಟ್ ಆನ್ಸರ್. ಹುವಾ ಬಡಿ ಈಸ್ ದ ರೈಟ್ ಆನ್ಸರ್ ಆಯಿತಾ. ಬನ್ನಿ, ಇವೆಲ್ಲ ನೀವು ಮಾಡ್ತೀರಾ. ನನ್ನ ಉದ್ದೇಶ ನಿಮಗೆ ಡೈರೆಕ್ಟಾಗಿ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಇಂಪಾರ್ಟೆಂಟ್ ಎಲ್ಲಿದೆ, ಎಸ್, ಅನ್ಯ ಲಿಂಗ ರೂಪು ಲಿಖಿಯೆ ಅಂತ ಇದೆ ಅಲ್ವಾ. ಮಾಲಿಕ್ ಅಂತ ಇದೆ, ಅದು ಮಾಲ್ಕಿನ್ ಅಂತ ಬರಿಬೇಕು. ಅಪೋಸಿಟ್ ಜೆಂಡರ್ ಮಾಲಿಕಿಗೆ ಮಾಲ್ಕಿನ್ ಅಂತ. ನೆಕ್ಸ್ಟ್ ಪೂಜಾರಿ ಅಂತ ಇದೆ, ನೀವು ಪೂಜಾರಿನ್ ಅಂತ ಬರಿಬೇಕು. ಒಂದು ನಾ ಸೇರಿಸ್ಬೇಕಷ್ಟೇ, ಮುಗೀತು, ಮತ್ತೇನೂ ಇಲ್ಲ. ಅನ್ಯ ವಚನ ರೂಪು ಲಿಖಿಯೆ ಅಂತ ಇದೆ, ವಚನವನ್ನು ಬೇರೆದು ಬರೀರಿ. ದುಕಾನ್ ಅಂತ ಇದೆ, ದುಕಾನೇ ಅಂತ ಬರೀರಿ. ಬಚ್ಚ ಅಂತ ಇದೆ, ಬಚ್ಚೆ ಅಂತ ತಗೊಳ್ಳಿ ಬರೆದ್ರೆ ಮುಗೀತು. ಸಮಾನಾರ್ಥಕ ಪದ ಲಿಖಿ ಅಂತ ಇದೆ, ಸಿನಾನಿಮ್ಮು. ಪಹಾಡ್ ಅಂತ ಇದೆ, ಪಹಾಡಿಗೆ ಪರ್ವತ್ ಅಂತ ಬರಿಬೋದು. ಪಾನಿ ಅಂತ ಇದೆ, ಜಲ್ ಅಂತ ಬರಿಬೋದು. ನೆಕ್ಸ್ಟ್ ವಿಲೋಮ್ ಶಬ್ದ ಲಿಖಿ ಅಂತ ಇದೆ. ಅಂಧಕಾರ್ ಅಂತ ಇದೆ, ನೀವು ನಾನು ಹೇಳಿದ್ನಲ್ವಾ, ಇದಕ್ಕೆ ವಿಲೋಮ್ ಅಂದರೆ ಆಪೋಸಿಟ್ ವರ್ಡು, ಪ್ರಕಾಶ್ ಅಂತ ಬರೀರಿ. ಚ್ಯುತ್ ಅಂತ ಇದೆ, ನೀವು ಅಚ್ಯುತ್ ಅಂತ ಬರೆದ್ರೆ ಮುಗೀತು, ಆಪೋಸಿಟ್ ವರ್ಡು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಬನ್ನಿ ಈಗ ಹಿಂದಿಯ ಟ್ರಾನ್ಸ್ಲೇಷನನ್ನು ನೋಡ್ತಾ ಹೋಗೋಣ. ಹ್ಯಾವ್ ಯು ಎವರ್ ಟ್ರಾವೆಲ್ಡ್ ಬೈ ಏರ್ ಅಂತ ಇದೆ, ಯಾವತ್ತಾದರೂ ಆಕಾಶದಲ್ಲಿ ಹಾರಿದ್ರ ನೀವು ಅಂತ. ಕ್ಯಾ ತುಮ್ನೆ ಕಭಿ, ನೋಡಿ, ಹವಾಯಿ ಜಹಾಜ್ ಮೇ ಯಾತ್ರಾ ಕಿ ಹೈ ಅಂತ ಬರಿಬೋದು. ವಿ ಹ್ಯಾವ್ ಟು ಲಿವ್ ಟುಗೆದರ್ ವಿತ್ ಲವ್ ಅಂತ ಇದೆ, ನಾವೆಲ್ಲರೂ ಪ್ರೀತಿಯಿಂದ ಬಾಳಬೇಕು. ಹಮೇ ಅಪ್ನ ಏನಂತೀರ, ಹಾಂ, ಎಂದಾದರೂ ವಿಮಾನ, ಏನಿದು ಪರಸ್ಪರ. ಹಮೇ आपस में प्यार से रहना चाहिए इज़ द ರೈಟ್ ಆನ್ಸರ್. ಪರಸ್ಪರ ಅಂದರೆ ಆಪಸ್ ಮೇ ಅಂತ. ಹಮೇ ಆಪಸ್ ಮೇ ಪ್ಯಾರ್ ಸೆ ರಹನಾ ಚಾಹಿಯೆ ಇಸ್ ದ ಸೆಕೆಂಡ್ ಆನ್ಸರ್. ಬೆಂಗಳೂರು ನಗರವು ಕರ್ನಾಟಕದ ರಾಜಧಾನಿಯಾಗಿದೆ ಅಂತ ಇದೆ. ಬೆಂಗಳೂರು ಶಹರ್ ಕರ್ನಾಟಕ ಕಿ ರಾಜಧಾನಿ ಹೈ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಅಕ್ವೈರಿಂಗ್ ನಾಲೆಡ್ಜ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅರ್ನಿಂಗ್ ಮನಿ ಅಂತ ಇದೆ. ಲಾಸ್ಟ್ ಒನ್ ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಜ್ಞಾನ ಪ್ರಾಪ್ತ ಕರ್ನಾ धन कमाने से अधिक महत्वपूर्ण है इज़ द ರೈಟ್ ಆನ್ಸರ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್, ಡೂ ವೆಲ್. ದಯವಿಟ್ಟು ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದು ಮರೆಯಬೇಡಿ.